ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತು ಯಾವ ಗಿಡದ ಬಗ್ಗೆ ಡೀಟೇಲ್ ನೋಡೋಣ. ಎಲ್ಲರ ಫೇವ್ರೆಟ್ ಸ್ನೇಹಿತರೆ, ಜೆರೇನಿಯಂ ಗಿಡದ ಬಗ್ಗೆ ನೋಡೋಣ ಸ್ನೇಹಿತರೆ. ಇದು ಯಾವ ಥರ ಕೇರ್ ಮಾಡೋದು, ಯಾವ ಥರ ಕಟ್ಟಿಂಗು, ಇದ್ರ ಬಗ್ಗೆ ಎಲ್ಲ ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಕಾಮನಾಗಿ ಕರೆಯೋದು ಜೆರೇನಿಯಂ ಪ್ಲ್ಯಾಂಟ್ ಅಂತ ಎಲ್ಲರು. ಸೈಂಟಿಫಿಕ್ ನೇಮ್ ಬಂದುಬಿಟ್ಟು ಪೆಲ್ಲಗ್ರೋವಿಯಮ್ ಅಂತ ಕರೀತಾರೆ ಸ್ನೇಹಿತರೆ. ನೋಡಿ, ಇದರ ನೇಟಿವ್ ಬಂದು ಸೌತ್ ಆಫ್ರಿಕಾ ಆ್ಯಂಡ್ ಬ್ರೆಜಿಲ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 422 ಸ್ಪೀಷಿಯಸ್ನಲ್ಲಿ ಬೆಳೆಯುವಂಥ ಗಿಡ ಸ್ನೇಹಿತರೆ. ವೆರಿ ಬ್ಯೂಟಿಫುಲ್ ಫ್ಲವರಿಂಗ್ ಪ್ಲ್ಯಾಂಟ್. ನೋಡಿ ಸ್ನೇಹಿತರೆ, ಇದು ಯಾವ ಲೊಕೇಶನಲ್ಲಿ, ಯಾವ ಕ್ಲೈಮೇಟಲ್ಲಿ ಇದಕ್ಕೆ ತುಂಬ ಇಷ್ಟ ಆಗುತ್ತಂದರೆ ಬೆಳೆಯೋದಂದರೆ, ಇದಕ್ಕೆ ಸ್ವಲ್ಪ ಬ್ರೈಟ್ ಲೈಟ್ ಸ್ನೇಹಿತರೆ. ಅಷ್ಟೊಂದು ಡೈರೆಕ್ಟ್ ಸನ್ಲೈಟಲ್ಲಿ ಇಡೋದು ಏನು ಬೇಕಾಗಿಲ್ಲ. ಇದು ಬ್ರೈಟ್ ಲೈಟಲ್ಲಿ ಕೂಡ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ನೋಡಿ, ಹೊರದೇಶಗಳೆಲ್ಲ ನೋಡಿರ್ತೀರ ನೀವು, ಈ ಗಿಡಗಳೆಲ್ಲ ಅವ್ರ ಬಾಲ್ಕನಿ ಒಳಗಡೆನೇ ಇಟ್ಟಿರ್ತಾರೆ. ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ ಸ್ನೇಹಿತರೆ. ಇದು ನೋಡಿ, ಸೌತ್ ಈಸ್ಟ್ ಕಡೆ ಬಾಲ್ಕನಿ ಕಡೆ ಇಟ್ಟರು ಇದು ಆರಾಮಾಗಿ ಬೆಳೆಯುತ್ತೆ. ನೋಡಿ ಸ್ನೇಹಿತರೆ, ಇದಕ್ಕೆ ಮಣ್ಣು ಯಾವ ಥರ ಪಾಟಿಂಗ್ ಮಿಕ್ಸ್ ಅಂದರೆ, ನೋಡಿ ಸ್ನೇಹಿತರೆ, 1% ಗಾರ್ಡನ್ ಮಣ್ಣು, ಕಂಪೋಸ್ಟು, ಇದೆರಡು ಮಿಕ್ಸ್ ಮಾಡಿ ಹಾಕಿದ್ರು ಸಾಕು ಸ್ನೇಹಿತರೆ. ಇಲ್ದಿದ್ರೆ ನಿಂಗೆ ಬೇಕಂದರೆ ಕೊಕೊಪಿಟ್ ಮಿಕ್ಸ್ ಮಾಡ್ಕೊಬೋದು. ಇದಕ್ಕೆ ಮಿಲ್ಲಿ ಬಗ್ಸು ರೇರ್ ಅಟ್ಯಾಕ್ ಆಗೋದಿಲ್ಲ. ಮಿಲ್ಲಿ ಬಗ್ಸ್ ಅಟ್ಯಾಕ್ ಆಗಿದ್ರೂ ಯಾವುದಾದ್ರೂ ಹುಳುಗಳ ಕಾಟ ಆದ್ರೂ ನೀವೇನು ಮಾಡಿ, ಫಸ್ಟೇ ನೀವು ರೀಪಾಟಿಂಗ್ ಮಾಡೋವಾಗ ಸ್ವಲ್ಪ ನೀಮ್ ಕಳಿ ಹಾಕ್ಕೊಂಬಿಡಿ ಸ್ನೇಹಿತರೆ. ನೀಮ್ ಪೌಡ್ರು, ಬೇವಿನ ಹಿಂಡಿ ಅಂತೀರಲ್ಲ, ಅದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ನೀವು ರೀಪಾಟ್ ಮಾಡುವಾಗ ಹಾಕ್ಕೊಂಬಿಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಆಮೇಲೆ ನೋಡಿ, ಇದರಲ್ಲಿ ಎಲ್ಲ ಕಲರ್ ಇದೆ ಸ್ನೇಹಿತರೆ. ನೀವು ಕಲೆಕ್ಷನ್ ಮಾಡೋದಿದ್ರೆ, ಹೂಗಳ ಪ್ರಿಯರ್ ಆಗಿದ್ದರೆ, ನಿಮಗೆ ಹೂಗಳ ಪ್ಲ್ಯಾಂಟ್ ಕಲೆಕ್ಷನ್ ಮಾಡೋದಿದ್ರೆ ಇದರಲ್ಲಿ ಎಲ್ಲ ಕಲೆಕ್ಷನ್ ಬರುತ್ತೆ ಸ್ನೇಹಿತರೆ. ಒಂದೊಂದು ನರ್ಸರಿಯಲ್ಲಿ ಒಂದೊಂದು ಕಲೆಕ್ಷನ್ ಮಾಡ್ಕೊಳ್ಳಿ. ಒಂದೇ ನರ್ಸರಿಯಲ್ಲಿ ನಿಮಗೆ ಎಲ್ಲ ಕಲರ್ ಸಿಗೋದಿಲ್ಲ, ರೇರ್ ಸಿಗೋದು. ನೋಡಿ, ಇದರಲ್ಲಿ ಯಾವ್ಯಾವ ಕಲರ್ ಇದೆ ಅಂದರೆ, ಪಿಂಕು, ಆರೆಂಜು, ವೈಟು, ರೆಡ್ಡು, ಇಷ್ಟು ಕಲರ್ ಇದೆ ಸ್ನೇಹಿತರೆ. ಡಬಲ್ ಕಲರಲ್ಲೂ ಬರುತ್ತೆ. ಅಷ್ಟು ಬ್ಯೂಟಿಫುಲ್ ಆದ ಪ್ಲ್ಯಾಂಟ್. ನೋಡಿ, ಇನ್ನೂ ಬಿಡ್ತಾ ಇದೆ ನೋಡಿ. ನೀವು ಇದು ತಗೊಳ್ಳುವಾಗ ಯಾವ ಥರ ನೀವು ಈ ಪ್ಲ್ಯಾಂಟ್ನ ನೀವು ಪರ್ಚೇಸ್ ಮಾಡೋದಾದರೆ, ಯಾವ ಥರ ಪ್ಲ್ಯಾಂಟು ನೀವು ತೊಗೋಬೇಕಂದ್ರೆ, ನೋಡಿ, ಬುಷಿಯಾಗಿರೋ ತೊಗೊಳ್ಳಿ. ಒಂದೇ ಸ್ಟೆಮ್ ಇರೋದು ಬೇಡ ನಿಮಗೆ. ಯಾಕಂದರೆ ಒಂದೇ ಸ್ಟೆಮ್ ಇರೋದು ಮತ್ತೆ ನೀವು ಪ್ರೊಪಗೇಷನ್ ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಬುಷಿಯಾಗಿರೋದು ತೊಗೊಂಡ್ರೆ ಇದು ಇನ್ನೂ ಉದ್ದ ಹೋಗುತ್ತೆ ಸ್ನೇಹಿತರೆ. ತುಂಬ ದೊಡ್ಡದಾಗುತ್ತೆ ಇದು. ಇದರಲ್ಲಿ ದೊಡ್ಡ ವೆರೈಟಿ ಕೂಡ ಬರುತ್ತೆ ಸ್ನೇಹಿತರೆ, ಅದು ಕೂಡ ನೀವು ತೊಗೊಬೋದು. ದೊಡ್ಡ ವೆರೈಟಿಯಲ್ಲಿ ದೊಡ್ಡ ಪಾಟಲ್ಲಿ ಬರುತ್ತೆ ಸ್ನೇಹಿತರೆ, 10 ಇಂಚು ಆ ಥರ, ಅದು ಕೂಡ ತೊಗೊಬೋದು. ಅದರಲ್ಲಿ ತುಂಬ ನೀವು ಕಟ್ಟಿಂಗ್ ಇಟ್ಕೊಬೋದು. ಇದರಲ್ಲಿ ವೆರಿಗೇಟೆಡ್ ಕೂಡ ಇದೆ ಸ್ನೇಹಿತರೆ. ಇದು ಹೂವು ಬಿಟ್ಟಿಲ್ಲಂದ್ರೂ ಇದು ಲೀಫೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಚೆನ್ನಾಗಿರುತ್ತೆ ಲೀಫೇ ನೋಡೋಕ್ಕೆ. ವಿಂಟರ್ ಸೀಸನ್ನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಹೂವೆಲ್ಲ. ಆವಾಗ ನೀವು ಸ್ಪ್ರಿಂಗ್ ಸೀಸನ್ ಅಂತ ಬರುತ್ತಲ್ಲ, ಆವಾಗೆಲ್ಲ ಕಟ್ಟಿಂಗ್ ಇಟ್ಕೊಬೋದು. ಇದ್ದು ಗಿಡನ ನೀವು ಕಟ್ ಮಾಡಿ ಫುಲ್ ಬ್ರೂನ್ ಮಾಡಿ ಬಿಟ್ಬಿಡಿ. ಕಟ್ ಮಾಡಿರೋದೆಲ್ಲ ನೀವು ಒಂದು ಪಾಟಿಗೆ ಕಟ್ಟಿಂಗ್ ಇಟ್ಕೊಂಬಿಡಿ. ಯಾವುದಾದ್ರೂ ಒಂದು ಪಾಟಲ್ಲಿ ಕೊಕೊಪಿಟ್ಟು ಮಣ್ಣು ಸ್ವಲ್ಪ ಮಿಕ್ಸ್ ಮಾಡಿ ಕಟ್ಟಿಂಗ್ ಇಟ್ಕೊಂಬಿಡಿ. ಮತ್ತು ಅದು ನಿಮಗೆ ಒಂದು ಪ್ಲ್ಯಾಂಟಿಂದ ಒಂದು 5-6 ಪ್ಲ್ಯಾಂಟ್ ಕೂಡ ಮಾಡ್ಬೋದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ನೋಡಿ, ನೀವು ತೊಗೊಳೋದಾದರೆ ಈ ಥರ ಬಡ್ಸ್ ಇರೋದು ತೊಗೊಳ್ಳಿ. ನೋಡಿ, ಈ ಥರ ಮೊಗ್ಗುಗಳಿರೋದು. ಒಂದೇ ಸರಿ ಅರಳಿ ಇರೋದೆಲ್ಲ ತೊಗೊಬೇಡಿ. ಅರಳಿ ಇರೋದು ಮನೆಗೆ ತೊಗೊಂಬಂದರೆ ಮತ್ತೆ ಉದುರುತ್ತೆ. ಓಕೆನಾ ಸ್ನೇಹಿತರೆ? ಈ ಥರ ಬಡ್ಸು ಸ್ಟಾರ್ಟ್ ಆಗ್ತಾ ಇರುತ್ತೆ ಸ್ನೇಹಿತರೆ, ಆವಾಗ ತೊಗೊಂಬನ್ನಿ. ನೋಡಿ, ಒಳಗಡೆ ಇನ್ನೂ ತುಂಬ ಇದೆ ಸ್ನೇಹಿತರೆ. ನೋಡಿ, ಈ ಥರ. ಓಕೆನಾ ಸ್ನೇಹಿತರೆ? ನೋಡಿ, ಇದಕ್ಕೆ ನೀರು ಯಾವ ಥರ ಅಂದರೆ, ನೀರು ಚೆಕ್ ಮಾಡಿ ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಓವರ್ ವಾಟರಿಂಗ್, ಅಂಡರ್ ವಾಟರಿಂಗ್ ಆಗಬಾರ್ದು ಗಿಡಗಳಿಗೆ. ಓಕೆನಾ ಸ್ನೇಹಿತರೆ? ಚೆಕ್ ಮಾಡಿ ಹಾಕ್ಕೊಳ್ಳಿ. 2 ದಿವಸಕ್ಕೊಂದ್ಸರಿ, 3 ದಿವಸಕ್ಕೊಂದ್ಸರಿ ಹಾಕ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಹೂವಿನಲ್ಲಿ ಸ್ನೇಹಿತರೆ ಸೆಂಟ್ ಕೂಡ ತಯಾರಿಸ್ತಾರೆ. ಸೆಂಟು, ಸೋಪು, ಆಯಿಲು ಅದೆಲ್ಲ ತಯಾರಿಸ್ತಾರೆ ಸ್ನೇಹಿತರೆ ಈ ಹೂವಿನಲ್ಲಿ. ಓಕೆನಾ ಸ್ನೇಹಿತರೆ? ಬೆಳಗಿನ ಬಿಸಿಲು ಬಂದರೆ ಸಾಕು ಸ್ನೇಹಿತರೆ. ಇದರಲ್ಲಿ ನೀವೇನು ಡೈರೆಕ್ಟ್ ಬಿಸಿಲಲ್ಲಿ ಇಡೋದೇನು ಬೇಕಾಗಿಲ್ಲ. ಓಕೆನಾ ಸ್ನೇಹಿತರೆ? ಬೆಳಗಿನ ಬಿಸಿಲು ಬಿದ್ರೇ ಸಾಕು.
ಇದು ಚಿಕ್ಕ ಪ್ಲ್ಯಾಂಟ್ ಆದರೆ ನೀವು ಅದೇ ಪಾಟಲ್ಲಿ ಬಿಟ್ಬಿಡಿ ಸ್ನೇಹಿತರೆ, ಬೇರೆ ದೊಡ್ಡ ಪಾಟಿಗೆ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀರು ಎಷ್ಟು ಹಾಕ್ತೀರಂತ ನಿಮ್ಗೆ ಗೊತ್ತಾಗಲ್ಲ. ಚಿಕ್ಕ ಗಿಡಗಳಂದರೆ ಚಿಕ್ಕ ಪ್ಲ್ಯಾಂಟ್ ಇದ್ದರೆ ಇಷ್ಟೇ ನೀರಂತ ಇದೆ, ಅಳತೆ ಇದೆ. ಓಕೆನಾ ಸ್ನೇಹಿತರೆ? ದೊಡ್ಡದಂದರೆ ನೀವು 10 ಇಂಚು ಪಾಟಲ್ಲಿ ಹಾಕ್ಕೊಬೋದು. ಚಿಕ್ಕದಾದರೆ 3 ಇಂಚು 2 ಇಂಚು ಸಾಕು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನೋಡಿದ್ರಾ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಆಮೇಲೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಟೇಕ್ ಕೇರ್. ಬಾಯ್ ಸ್ನೇಹಿತರೆ.